ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲೋಹಿತಾ ರೆಸಿಪೀಸ್ಗೆ ಸ್ವಾಗತ. ಬನ್ನಿ ನಾವಿವತ್ತು ಈಸಿಯಾಗಿ ಬೆಣ್ಣೆ ತೆಗೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಣ್ಣೆ ತೆಗೆಯೋದು ತುಂಬ ಸುಲಭ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮಿಕ್ಸಿ ಜಾರ್. ಮಿಕ್ಸಿ ಜಾರಿಂದ ನಾವು ಬೆಣ್ಣೆ ಹೇಗೆ ತೆಗೆಯೋದು ಅಂತ ನೋಡೋಣ. ನಾನು ಈ ಬೆಣ್ಣೆನ ಡೈಲಿ 15 ದಿವಸಗಳ ಕಾಲ ಹಾಲಿನ ಕೆನೆನ ತೆಗೆದುಬಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ಇದನ್ನು ಆಮೇಲೆ ಹೊರಗಡೆ ತೆಗೆದು ಮಜ್ಜಿಗೆನ ಇದಕ್ಕೆ ಮಿಕ್ಸ್ ಮಾಡಿ 1 ಗಂಟೆ ಕಾಲ ಹಾಗೆ ಬಿಡಬೇಕು. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ಮಿಕ್ಸಿ ಜಾರಲ್ಲಿ ನಾನು ಹೀಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಕೆನೆನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈಗ ಬಿಸಿಲಿರೋದ್ರಿಂದ ನೀರು ಬಿಸಿ ಇರುತ್ತೆ, ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ 4 ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪನೇ 1 ಸೆಕೆಂಡ್ ಕಾಲ ಗ್ರೈಂಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ಕೊಂಡು ಬೆಣ್ಣೆ ನೋಡ್ರಿ ಆ ರೀತಿ ಬರಬೇಕು, ಉಂಡೆ ಆಗಬೇಕು. ಆ ರೀತಿ ಬಂದಮೇಲೆ ತುಂಬ ಮಿಕ್ಸಿ ಮಾಡಬಾರ್ದು. ಸ್ವಲ್ಪನೇ ನೀರು ಹಾಕ್ತಾ ತೆಗೆದು ನೋಡಿ ಮಿಕ್ಸಿ ಹಾಕ್ಬೇಕು. ನೋಡಿರಿ ಈ ರೀತಿ ಬೆಣ್ಣೆ ಬರಬೇಕು. ನೋಡಿರಿ ಕೈಯಲ್ಲಿ ಹಿಂಗೆ ಮಾಡಿದರೆ ನೀರೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ, ಗಟ್ಟಿ ಬೆಣ್ಣೆ ಬರುತ್ತೆ. ನೋಡಿ ಹೇಗೆ ಬಂತು ಬೆಣ್ಣೆ, ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಚೆನ್ನಾಗಿ ತೊಳ್ಕೊಬೇಕು. ನೀರು ಹಾಕಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತೊಳ್ಕೊಂಡ್ರೆ ಹಾಲಿನ ಅಂಶ ಹೋಗುವವರೆಗೂ ತೊಳ್ಕೊಬೇಕು. ನೀವು ತೊಳ್ಕೊಳೋದ್ರಿಂದ ನೀವು 15 ದಿವಸಗಳ ಕಾಲ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು. ಏನೂ ಕೆಡೋದಿಲ್ಲ, ಏನಿಲ್ಲ, ಫ್ರಿಜ್ಜಲ್ಲಿ ಇಡ್ಬೋದು, ಏನು ಸ್ಮೆಲ್ ಬರೋದಿಲ್ಲ. ಹಾಗೆ ಇಟ್ಟಂದರೆ ನೀವು ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಅದು ಸ್ಮೆಲ್ ಬರುತ್ತೆ. ಆ ಬೆಣ್ಣೆನೂ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ತುಪ್ಪನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನೀವು ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಲಿನಂಶ ಹೋಗೋವರೆಗೂ ನೀಟಾಗಿ ತೊಳ್ಕೊಂಡು ಅದರಲ್ಲಿ ನೀರು ಹಾಕಿ ತೊಳೆದಾಗ ನೀರು ಮಾತ್ರ ಕಾಣಿಸ್ಬೇಕು, ವೈಟಾಗಿ ಕಾಣಿಸ್ಬಾರ್ದು, ಹಾಲಿನಂಶ ಕಾಣಿಸ್ಬಾರ್ದು ಅದರಲ್ಲಿ. ಆ ರೀತಿ ತೊಳ್ಕೊಂಡು ನೀವು ಸ್ಟೋರ್ ಮಾಡ್ಬೋದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸುಲಭವಾಗಿ ಬೆಣ್ಣೆ ತೆಗಿಬೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೀವು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.